ಹಂತದಲ್ಲಿ ಯಾವ ರೀತಿ ಓದಬೇಕು, ಸೊ ಹೇಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ನಾನೆಲ್ಲವನ್ನ ನಿಮಗೆ ನನ್ನ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಾನು ಹೇಳಿದ್ದೀನಿ ನಾನು, ಆಯಿತಾ. ಬೇಕಾದ್ರೆ ತೊಂದರೆ ಇಲ್ಲ, ರಿಪಿಟೇಷನ್ ಆದರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ ನಾನು. ಸೊ ನಿಮ್ಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಏನಪ್ಪ ಅಂದರೆ, ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಿಲೆಬಸ್ಸನ್ನು ಎತ್ಕೊಂಡು ನೀವು ಓದಲಿಕ್ಕಾಗಲ್ಲ, ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಫಸ್ಟು ಎಲ್ಲವನ್ನು ಓದಿ ಒಂದು ಕಡೆಯಿಂದ, ಅದಾದಮೇಲೆ ವಿವರಣಾ ಮಾದರಿಯಲ್ಲಿರ್ತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡಬೇಕು ನೀವು. ಕೆಲವರೇನು ಮಾಡ್ತಾರೆ, ಈ ಒಂದು ಪ್ರಶ್ನೆ ಓದ್ಕೊಳ್ತಾರೆ, 4ರಲ್ಲಿ 1 ಸರಿ ಅಂತ, ಆ ರೀತಿ ಅಭ್ಯಾಸ ಮಾಡಿ. ದಯಮಾಡಿ ಆ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಡಿ. ಪ್ರಾಕ್ಟೀಸ್ ಯಾವ ಥರ ಇರಬೇಕು ಅಂದರೆ, ಒಂದು ಪ್ರಶ್ನೆಗೆ 4 ಆಯ್ಕೆ ಇದ್ದರೆ ಆ 4 ಆಯ್ಕೆಗಳ ವಿವರಣೆಯನ್ನು ತಿಳ್ಕೊಳ್ಬೇಕು. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಂಡು, ಆ ಸರಿಯಾದ ಉತ್ತರದ ಜೊತೆಗೆ ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಇನ್ನು ಉಳಿದಂಥ 3 ಆಯ್ಕೆಗಳ ವಿವರಣೆಯನ್ನು ಕೂಡ ನೀವು ಗ್ರಹಿಸ್ಕೊಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ನಿಮಗೆ, ಸೊ ಅದೇ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ TETಯಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ ನೀವು ಭಾಳ ಈಸಿಯಾಗಿ ಸರಿಯಾದ ಆಯ್ಕೆಯನ್ನು ಆರಿಸಲಿಕ್ಕೆ ನಿಮಗೆ